ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಪ್ರಾಕ್ಟಿಕಲ್ ಕೋಟಾದಡಿಯಲ್ಲಿ ಸೀಟನ್ನು ಬಯಸ್ತೀರಿ ಅಂಥವರಿಗೆ ತಮ್ಮ ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಲಿಂಕನ್ನು KEAದಲ್ಲಿ ಕೊಟ್ಟಿರೋದ್ರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಹೇಗಿರುತ್ತೆ ಸ್ಯಾಂಪಲ್ ಸರ್ಟಿಫಿಕೇಟನ್ನು ಯಾವ ರೀತಿ ತೊಗೊಳ್ಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸರಿಯಾದ ಸರ್ಟಿಫಿಕೇಟ್ಸ್ಗಳನ್ನು ಅಪ್ಲೋಡ್ ಮಾಡಿ. ಯಾಕಂದರೆ ಇದನ್ನು ವೆರಿಫಿಕೇಷನ್ ಮಾಡಿದಾಗ ಏನಾದರೂ ರಾಂಗ್ ಆಗಿದರೆ ವೆರಿಫಿಕೇಷನ್ ಆದಮೇಲೆ ಇನ್ನೊಂದು ಚಾನ್ಸನ್ನು ಅವರು ಕೊಡ್ತಾರೆ, ನೋ ಡೌಟ್ ಇನ್ ಇಟ್. ಆದರೆ ಆ ಚಾನ್ಸ್ ನಿಮಗೆ 1 ದಿವಸ ಅಥವಾ 2 ದಿವಸಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ನಿಮ್ಮ ಯಾವುದಾದ್ರೂ ಸರ್ಟಿಫಿಕೇಟ್ ರಾಂಗ್ ಆದರೆ ಇನ್ನು 1 ಅಥವಾ 2 ದಿವಸದಲ್ಲಿ ಕಂಪ್ಲೀಟಾಗಿ ಹೊಸ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಯಾವುದೇ ತಹಶೀಲ್ದಾರ್ ಆಫೀಸ್ ಇರ್ಬೋದು ಅಥವಾ ಕೋರ್ಟಲ್ಲಿ ಆಗಿರ್ಬೋದು, ಒಂದೇ ದಿವಸದಲ್ಲಿ ನಿಮಗೆ ಆ ಸರ್ಟಿಫಿಕೇಟನ್ನು ನೀಡೋದಿಲ್ಲ. ಆದ್ದರಿಂದ ಆಲ್ರೆಡಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ ಅಂತ ನೋಡಿ. ಇಲ್ಲ ಅಂತಂದರೆ ಅದಕ್ಕೆ ಅಪ್ಲೈ ಮಾಡಿ 2-3 ದಿವಸದಲ್ಲಿ ಅದನ್ನು ಬರೋ ಹಾಗೆ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಯಾಕಂದರೆ ಇದರಲ್ಲಿ 50% ಫಾರ್ಮ್ ಸೈನ್ಸ್ ಕೋರ್ಸ್ ಸೀಟ್ಗಳು ಅಂದರೆ ವೆಟರ್ನರಿ ಇರ್ಬೋದು. ವೆಟರ್ನರಿ ಫಾರ್ಮ್ ಸೈನ್ಸಲ್ಲಿ ಬರೋದಿಲ್ಲ, ಬಟ್ ವೆಟರ್ನರಿಗೂ ಈ ಪ್ರಾಕ್ಟಿಕಲ್ ಅಪ್ಲೈ ಆಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನು BSc ಎಗ್ರಿ, ಫಾರೆಸ್ಟ್ರಿ, ಸೆರಿಕಲ್ಚರ್, ಇವೆಲ್ಲ ಕೋರ್ಸಸ್ಗಳಿಗೆ ಇದು ಅಪ್ಲೈ ಆಗ್ತದೆ. ಇದರಲ್ಲಿ 200 ಮಾರ್ಕ್ಸಿನ ಪೇಪರ್ ಇರ್ತದೆ. ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ, ಮಾಕ್ ಟೆಸ್ಟ್ ಯಾವ ರೀತಿ ಇರ್ತದೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೇನಾದರೂ ಆಫ್ಲೈನ್ ಮತ್ತು ಆನ್ಲೈನ್ ಕೋಚಿಂಗ್ ಬೇಕು ಅಂತಂದ್ರೂ ಕೂಡ ನೀವು ಆ ಒಂದು ವಿಡಿಯೋವನ್ನು ನೋಡ್ಬೋದು. ನಿಮಗೇನಾದರೂ ಮನೆಯಲ್ಲೇ ಕೂತ್ಕೊಂಡು ನಾನು ಎಕ್ಸಾಮಿನೇಷನ್ ಇನ್ನು ಬಹಳ ದಿವಸ ಇಲ್ಲ, ಹೌದಾ, June 6ಗೆ ಎಕ್ಸಾಮಿನೇಷನ್ ಇದೆ, ಅದಕ್ಕೆ ಈ ಟ್ರಾವೆಲಿಂಗ್ ಟೈಮನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ ಅಂತಂದ್ರೆ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನಿಮಗೋಸ್ಕರ ಎಗ್ರಿ ಪ್ರಾಕ್ಟಿಕಲ್ ಒಂದು ಕೋರ್ಸನ್ನು ರೆಡಿ ಮಾಡಿ ಹಾಕಿದ್ದೀವಿ. ಅದನ್ನು ನೀವು ಪರ್ಚೇಸ್ ಮಾಡಿ ನೋಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ನೋಡಿ. 200 ಮಾರ್ಕ್ಸ್ಗೆ 190+ ಆದರೂ ಬಿದ್ದರೆ ನಿಮಗೆ ಚಾನ್ಸಸ್ಗಳು ಜಾಸ್ತಿ ಇರ್ತದೆ, ಒಳ್ಳೆಯ ರ್ಯಾಂಕ್ CETಯಲ್ಲಿ ಬರ್ತದೆ. ಇನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ನಿಮಗೆ ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆ ಯಾವ್ಯಾವ ಯೂನಿವರ್ಸಿಟಿ ಅನ್ನೋದನ್ನು ಕೂಡ ಕಾಣಿಸ್ತಾ ಇದೆ. ನೀವು ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿ ಅಪ್ಲೋಡ್ ಮಾಡಬೇಕು ಅಂತ ಏನೂ ಇಲ್ಲ, ಗೊತ್ತಿರಲಿ. ಯಾವ ಯೂನಿವರ್ಸಿಟಿಗೆ ನೀವು ಸೇರಿದವರು ಅನ್ನೋದನ್ನು ನೀವು ಆಲ್ರೆಡಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಸೆಂಟರ್ ಯಾವುದು ಬೇಕು ಅನ್ನೋದನ್ನು ನೋಡಿಕೊಂಡು ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿದ್ದೀರಿ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಫಸ್ಟು ಸ್ಯಾಂಪಲ್ ಸರ್ಟಿಫಿಕೇಟ್ಸನ್ನು ರೆಡಿ ಇಟ್ಕೋಬೇಕು. ಯಾವ್ಯಾವ ರೀತಿ ಸ್ಯಾಂಪಲ್ ಸರ್ಟಿಫಿಕೇಟ್ ನೋಡಿ, ಈ ರೀತಿ ಸರ್ಟಿಫಿಕೇಟ್ ಇದೆ. ಒಂದು ವ್ಯವಸಾಯಗಾರರ ದೃಢೀಕರಣ ಪತ್ರ, ಹೌದಾ, ಈ ರೀತಿಯಾಗಿ ರೆಡಿ ಮಾಡಿ ಕೊಡ್ತಾರೆ. ಅದನ್ನು ತಹಶೀಲ್ದಾರ್ ಆಫೀಸಿನಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಿರಲಿ. ಕಂದಾಯ ಇಲಾಖೆಯ ತಹಶೀಲ್ದಾರರಿಂದಲೇ ಪಡೆದಿರುವ QR ಕೋಡ್, RD ಸಂಖ್ಯೆ ಹೊಂದಿರುವ ಪ್ರಮಾಣ ಪತ್ರವನ್ನು ಮಾತ್ರ ಪರಿಗಣಿಸಲಾಗುವುದು. ನೋಡಿ, QR ಕೋಡ್ ಇರಬೇಕು, RD ಸಂಖ್ಯೆ ಇರಬೇಕು, ಇಲ್ಲ ಅಂದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ಇನ್ನು ಅವಿಭಕ್ತ ಕುಟುಂಬವಾಗಿದ್ದಲ್ಲಿ ಅಂದರೆ ಕೂಡು ಕುಟುಂಬ, ಕಂಬೈನ್ಡ್ ಫ್ಯಾಮಿಲಿ ಆಗಿದ್ದಲ್ಲಿ ನೀವು ವಂಶವೃಕ್ಷ ಪ್ರಮಾಣ ಪತ್ರವನ್ನು ಕೂಡ ಲಗತ್ತಿಸಬೇಕಾಗುತ್ತದೆ. ಅದರ ಜೊತೆಗೆ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ ಸ್ನಾತಕ ಪದವಿಗಳಿಗೆ ಕೃಷಿ ಕೋಟಾದಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಆಸಕ್ತ ಅಭ್ಯರ್ಥಿಗಳು ವ್ಯವಸಾಯಗಾರ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಒಂದೇ, ಕೃಷಿ ಒಂದೇ ಆದಾಯದ ಮೂಲವಾಗಿದ್ದಲ್ಲಿ ಅಫಿಡವಿಟ್ 1 ಸಲ್ಲಿಸಬೇಕು. ಅಂದರೆ ನಿಮಗೆ ಅಗ್ರಿಕಲ್ಚರಿಂದ ಅಷ್ಟೇ ನಿಮಗೆ ಆದಾಯ ಬರ್ತಾ ಇದ್ರೆ, ಕೃಷಿಯ ಜೊತೆಗೆ ಬೇರೆ ಬೇರೆ ಆದಾಯ ಮೂಲಗಳು ಇದ್ದರೆ, ನಿಮಗೆ ಜಾಬ್ ಇರ್ತದೆ, ಬಿಸ್ನೆಸ್ ಇರ್ತದೆ, ಇವೆಲ್ಲ ಆದಾಯ ಮೂಲದಲ್ಲಿದ್ದರೆ ಕೃಷಿಯೇ ತಮ್ಮ ಪ್ರಧಾನ ಆದಾಯ ಮೂಲವೆಂದು ಅಫಿಡವಿಟ್ 2 ಸಲ್ಲಿಸಬೇಕು. ಕೃಷಿಯೇ ತಮ್ಮ ಪ್ರಧಾನ ಆದಾಯ ಅಂದರೆ ಅವು ಎಲ್ಲ ಅದರ್ ಬಿಸ್ನೆಸ್ಗಳಿಗೆ, ಅದರ್ ಇನ್ಕಮ್ ಸೋರ್ಸಸ್ಗಳಿಗೆ ಕಂಪೇರ್ ಮಾಡಿದರೆ ಅಗ್ರಿಕಲ್ಚರಿಂದಲೇ ನಿಮಗೆ ಜಾಸ್ತಿ ಇನ್ಕಮ್ ಬರ್ತದ ಅನ್ನೋದನ್ನು ಅಫಿಡವಿಟ್ 2 ನೀವು ಸಲ್ಲಿಸಬೇಕು. ನಿಮಗೆ ಬೇರೆ ಯಾವುದೇ ಆದಾಯ ಇಲ್ಲ ಅಂದರೆ ಅಫಿಡವಿಟ್ 1 ಈಸ್ ಇನಫ್ ಫಾರ್ ಯು, ರಿಮೆಂಬರ್ ದ್ಯಾಟ್. ಇದಾದ ಮೇಲೆ ಇಲ್ಲಿ ನೋಡಿ, ವ್ಯವಸಾಯಗಾರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ ನಾನು ನಿಮಗೆ ಹೇಳಿದೆ. ಇದನ್ನು ಇನ್ನೊಂದು ಸಲ ಕೊಟ್ಟಿದ್ದಾರೆ. ವೇತನ ದೃಢೀಕರಣ ಪತ್ರ ನೋಡಿ, ಕೃಷಿಕರ ಕೋಟಾದಲ್ಲಿ ಪ್ರವೇಶ ಪಡೆಯೋದು ಅಭ್ಯರ್ಥಿಗಳಿಗೆ ತಂದೆ ತಾಯಿಗಳು ಸಲ್ಲಿಸುವ ವೇತನ ಹಾಗೂ ಕೃಷಿ ಆದಾಯ ದೃಢೀಕರಣ ಪ್ರಮಾಣ ಪತ್ರ ಇಲ್ಲಿದೆ. ಇವರು ಇಲ್ಲೆಲ್ಲ ಏನು ಕೊಟ್ಟಿದ್ದಾರೆ ಇದನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿಸಿ ಅಥವಾ ಬೇರೆ ಕಡೆ ಇದನ್ನು ಟೈಪ್ ಮಾಡಿಸಿ 1-4ರಿಂದ 31-3ರವರೆಗೆ ಈ ರೀತಿಯಾಗಿ ಮೂಲ ವೇತನ ಶ್ರೇಣಿ ನನಗೆ ಇದೆ ಅನ್ನೋದನ್ನು ಇಲ್ಲಿ ಕೊಡಬೇಕು. ಓಕೆ, ಇದು ನಿಮಗೆ ಏನಾದರೂ ಬೇರೆ ಆದಾಯ ಬರ್ತಾ ಇದ್ದರೆ ಅದನ್ನು ಇಂಗ್ಲೀಷಲ್ಲಿ ಕೊಟ್ಟಿರುವಂಥದ್ದು ಸ್ಯಾಲ್ರಿ ಸರ್ಟಿಫಿಕೇಟ್. ಇನ್ನು ಇನ್ಕಮ್ ಡೀಟೇಲ್
ಸೊ ಇನ್ಕಮ್ ಡೀಟೇಲ್ ಅಂತಂದರೆ ದ ಪ್ರೊಡ್ಯೂಸ್ ಬೈ ಕ್ಯಾಂಡಿಡೇಟ್ಸ್ ಹೂ ಕ್ಲೇಮ್ ಸೀಟ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಆ್ಯಂಡ್ ಹೂಸ್ ಪೇರೆಂಟ್ಸ್ ಇನ್ಕಮ್ ಫ್ರಮ್ ಪ್ರೈವೇಟ್ ಬಿಸ್ನೆಸ್. ಬೇರೆ ಬೇರೆ ಬಿಸ್ನೆಸ್ಸಿಂದ ಏನಾದರೂ ನಿಮಗೆ ಪ್ರೈವೇಟ್ ಇನ್ಕಮ್ ಬರ್ತಾ ಇದ್ದರೆ ಆ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಹಾಕಬೇಕಾಗ್ತದೆ. ಓಕೆ, ಸಿಗ್ನೇಚರ್ ಆಫ್ ದ ಪೇರೆಂಟ್ ಆರ್ ಗಾರ್ಡಿಯನ್ ಇದನ್ನು ಹಾಕಬೇಕಾಗ್ತದೆ. ದೆನ್ ಅಫಿಡವಿಟ್ 1 ನೋಡಿ ಈ ರೀತಿಯಾಗಿ ಮಾಡಿಸ್ಬೇಕು. ಸೊ ಅಫಿಡವಿಟ್ 1 ಈ ರೀತಿಯಾಗಿ ಮಾಡಿಸ್ಬೇಕಾಗ್ತದೆ. ಸೊ ನೀವು ಟೈಪ್ ಮಾಡಿಸ್ಕೊಂಡು ಬಾಂಡ್ ಪೇಪರಲ್ಲಿ ಟೈಪ್ ಮಾಡಿಸ್ಬೇಕು. ಸೊ 50 ರೂಪಾಯಿ ಬಾಂಡ್ ಪೇಪರಲ್ಲಿ ಇದನ್ನು ಟೈಪ್ ಮಾಡಿಸ್ಬಿಟ್ಟು ಕೋರ್ಟಿಗೆ ಹೋಗಿ ನೋಟ್ರಿಯನ್ನು ಮಾಡಿಸ್ಕೊಂಡು ಬರಬೇಕು. ಇನ್ನು ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟು ಬೇರೆ ಇನ್ಕಮ್ಮಿಂದ ನಿಮಗೆ ಸ್ಯಾಲ್ರಿ ಬರ್ತಾ ಇದೆ ಅಂತ ಇದ್ದರೆ ಸೊ ನೀವು 50 ರೂಪೀಸ್ ಸ್ಟಾಂಪ್ ಪೇಪರ್ ಮೇಲೆ ಅಫಿಡವಿಟ್ 2 ಕೂಡ ಮಾಡಿಸ್ಬೇಕು. ಇದರಲ್ಲಿ ಆ್ಯಕ್ಚುಯಲ್ ಕಲ್ಟಿವೇಷನ್ ಅಗ್ರಿಕಲ್ಚರ್ ಲೇಬರ್ ಇನ್ಕಮ್ ಹಾಕ್ತೀರಿ, ಬಿಸ್ನೆಸ್ ಆಸ್ ಪರ್ ITR ಇಲ್ಲಿ ಹಾಕ್ತೀರಿ, ಗ್ರಾಸ್ ಸ್ಯಾಲ್ರಿ ಇನ್ಕ್ಲೂಡಿಂಗ್ ಆಲ್ ಅಲೋವೆನ್ಸಸ್ ಎನ್ಕ್ಲೋಸ್ ಸ್ಯಾಲ್ರಿ ಸರ್ಟಿಫಿಕೇಟ್ 3 ಅಂತ ನಾ ಏನು ತೋರಿಸಿದೆ ಅದನ್ನು ಹಾಕಿಬಿಟ್ಟು ಇಲ್ಲಿ ತೋರಿಸ್ತೀರಿ. ಅದರ್ ಸೋರ್ಸ್ ತೋರಿಸ್ಬೇಕು, ಟೋಟಲ್ ತೋರಿಸ್ಬೇಕು. ಓಕೆ, ಟೋಟಲ್ ಇಲ್ಲಿ ಬಂದಾಗ ನಿಮಗೆ ಅಗ್ರಿಕಲ್ಚರ್ ಕೋಟಾದಿಂದ ಏನಾದರೂ ಅಮೌಂಟ್ ಜಾಸ್ತಿ ಬರ್ತಾ ಇದ್ದರೆ ಉಳಿದಿದ್ದಕ್ಕೆ ಕಂಪೇರ್ ಮಾಡಿದರೆ ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಗೆಟ್ ಸೀಟ್ ಅಂಡರ್ ಅಗ್ರಿ ಕೋಟಾ. ರಿಮೆಂಬರ್, ಇದಿಷ್ಟು ಸ್ಯಾಂಪಲ್ ಸರ್ಟಿಫಿಕೇಟ್ಸ್ಗಳು. ಓಕೆ, ಇನ್ನು ವಾಟ್ ಆಲ್ ದ ಸ್ಟೆಪ್ಸ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್, ಅದಕ್ಕೂ ಕೂಡ ಇಲ್ಲಿ ಸಪರೇಟ್ ಆಗಿ ಕ್ಲಿಕ್ ಹಿಯರ್ ಟು ಪ್ರೊಸೀಜರ್ ಟು ಅಪ್ಲೋಡ್ ಅಂತ ಇದೆ. ಹೌದಾ? ಸೊ ಪ್ರೊಸೀಜರ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಲಿಂಕ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಈ ಒಂದು ಲಿಂಕಿಗೆ ಹೋಗ್ಬಿಟ್ಟು ಇದು ಒಂದು ಲಿಂಕಿಗೆ ಹೋಗ್ಬಿಟ್ಟು ಸೊ ಇಲ್ಲಿ ನಿಮಗೆ ಇಲ್ಲಿ 3 ಲಿಂಕ್ ಕಾಣಿಸ್ತಾ ಇದೆ. ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಇನ್ಸ್ಟ್ರಕ್ಷನ್ಸ್, ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಪ್ರೊಸೀಡ್ ಟು ಅಪ್ಲೋಡ್, ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಸ್ಯಾಂಪಲ್ ಸರ್ಟಿಫಿಕೇಟ್ ಅಂತೇಳಿ. ಹೌದಾ? ಸೊ ಅದಾದಮೇಲೆ ಕೆಳಗಡೆ ಬಂದ ಮೇಲೆ ಸೊ ಈ ಕೇಸಲ್ಲಿ ಕ್ಯಾಂಡಿಡೇಟ್ಸ್ ರೀಡ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ಅಂತ ಇದೆ. ಸೊ ಅಂದರೆ ಈ 3 ಲಿಂಕಲ್ಲಿ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಈ ಲಿಂಕನ್ನು ಅಂದ್ರೆ ಏನು, ಫಸ್ಟ್ ಲಿಂಕ್ ಏನು ಕಾಣಿಸ್ತಾ ಇದೆಯಲ್ಲ ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಇನ್ಸ್ಟ್ರಕ್ಷನ್, ಆ ಲಿಂಕನ್ನು ಕ್ಲಿಕ್ ಮಾಡಿ ಇವೆಲ್ಲ ಓದ್ಕೊಳ್ಳಿ. ಓದ್ಕೊಂಡ ಮೇಲೆ ಕ್ಲಿಕ್ ಹಿಯರ್ ಫಾರ್ ಲಾಗಿನ್ ಅಂತ ಹೇಳಿ ಮಾಡಿ. ಕ್ಲಿಕ್ ಹಿಯರ್ ಫಾರ್ ಲಾಗಿನ್ ಅಂತ ಮಾಡಿದ ಮೇಲೆ ಇಲ್ಲಿ ನಿಮಗೆ ವಿತ್ PDF ಕೂಡ ತೋರಿಸ್ತಾ ಇದ್ದೀನಿ. CET ನಂಬರ್ ಕ್ಯಾಪ್ಚಾ ಕೇಳಿಸ್ತದೆ. ಸೊ ಕ್ಯಾಪ್ಚಾ ಇಲ್ಲಿ ಏನು ಕಾಣಿಸ್ತದೆ ಅದನ್ನು ಅಪ್ಲೈ ಮಾಡಿ ಸಬ್ಮಿಟ್ ಅಂತ ಕೊಡಿ. ಅಂದರೆ ಇಲ್ಲಿ CET ನಂಬರ್ ಕ್ಯಾಪ್ಚಾವನ್ನು ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀರಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್, ಅದನ್ನು ನಾನು ಇಲ್ಲಿ ತೋರಿಸೋದಕ್ಕೆ ಬರೋದಿಲ್ಲ ಯಾಕಂದ್ರೆ ನನ್ನ ಹತ್ರ CET ನಂಬರ್ ಇಲ್ಲ. ಸೊ ಇಲ್ಲಿ ನಿಮಗೆ ವಿತ್ PDF ಅಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ನಿಮಗೆ ಒಂದು 1 ಟೈಮ್ ಪಾಸ್ವರ್ಡ್ ನಿಮ್ಮ ಮೊಬೈಲಿಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಹೋಗ್ತದೆ. ಆ 1 ಟೈಮ್ ಪಾಸ್ವರ್ಡ್ ಏನು ಹೋಗ್ತದೆ ಆ ಒಂದು 1 ಟೈಮ್ ಪಾಸ್ವರ್ಡನ್ನು ಇಲ್ಲಿ ಅಪ್ಲೈ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಡಿ. ಸೊ ವ್ಯಾಲಿಡೇಟ್ OTP ಅಂತ ಕೊಟ್ಟ ತಕ್ಷಣ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ನಮ್ಗೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಇರ್ತದೆ, ಡೇಟ್ ಆಫ್ ಬರ್ತ್ ಇರ್ತದೆ, ಫಾದರ್ ನೇಮ್, ಕ್ಯಾಟಗರಿ, ಸೆಂಟರ್, CET ನಂಬರ್, ಕ್ಯಾಂಡಿಡೇಟ್ ನೇಮ್, ಮದರ್ ನೇಮ್, ಇನ್ಕಮ್ ಇರ್ತದೆ. ಇಲ್ಲಿ ಕೆಳಗಡೆ CET ಅಡ್ಮಿಷನ್ ಟಿಕೆಟನ್ನು ಅಪ್ಲೋಡ್ ಮಾಡಬೇಕು. ಇದನ್ನು ನೀವು 40 KB ಆ್ಯಂಡ್ ಲೆಸ್ ದ್ಯಾನ್ 400 KBಗೆ ಆ ಒಂದು ಸೈಜಿಗೆ ತಕ್ಕನಾಗೆ ನಿಮ್ಮ ಒಂದು ಫೈಲನ್ನು ರೆಡಿ ಇಟ್ಕೊಳ್ಳಿ. CET ಅಡ್ಮಿಷನ್ ಟಿಕೆಟನ್ನು ಸಪ್ರೇಟಾಗಿ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಳ್ಳಿ. ಸೊ JPG ಫೈನಲ್ PDF ಸೈಜ್ ಇರಬೇಕು 40 to 400 KB. ಇಲ್ಲಿ ನೀವು ಇದನ್ನೇನು ಅಪ್ಲೋಡ್ ಮಾಡಬೇಕು ಅಂದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಫೈಲನ್ನು ಚೂಸ್ ಮಾಡಿ ನಿಮ್ಮ ಒಂದು ಸಿಸ್ಟಮಲ್ಲಿ ಅಥವಾ ಮೊಬೈಲ್ನಲ್ಲಿ ಅಪ್ಲೋಡ್ ಅಂತ ಕೊಡಿ. ಅದೇ ರೀತಿ ಅಗ್ರಿಕಲ್ಚರಿಸ್ಟ್ ಮ್ಯಾನ್ಯುವಲ್ ಲೇಬರ್ ಸರ್ಟಿಫಿಕೇಟ್ ಅಂತ ಏನಿದೆ, ಸೊ ವ್ಯವಸಾಯಗಾರ ದೃಢೀಕರಣ ಪತ್ರ, ಸೊ ಅಲ್ಲಿ RD ನಂಬರ್ ಏನು ಕೊಟ್ಟಿರ್ತಾರೆ RD ನಂಬರ್ನ ಹಾಕಿ ಎಸ್ ಅಂತ ಕೊಡಿ, ಚೂಸ್ ಫೈಲ್ ಅಂತ ಮಾಡಿ ಅಪ್ಲೋಡ್ ಮಾಡಿ. ವಂಶವೃಕ್ಷ ಏನಾದರೂ ನಿಮಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಅದರ RD ನಂಬರ್ ಬರೀರಿ, ಚೂಸ್ ಫೈಲ್ ಅಂತ ಮಾಡಿ ಎಸ್ ಅಂತ ಕೊಡಿ, ಅಪ್ಲೋಡ್ ಮಾಡಿ. ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ನಿಮಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಎಸ್ ಅಂತ ಕೊಡಿ, RD ನಂಬರ್ ಹಾಕಿ ಅಪ್ಲೋಡ್ ಮಾಡಿ. ಅಫಿಡವಿಟ್ 1 ಇವೆಲ್ಲದೂ ಸಪ್ರೇಟ್ ಆಗಿ ನೀವು PDF ಮಾಡಿ ರೆಡಿ ಇಟ್ಕೊಳ್ಬೇಕಾಗ್ತದೆ. ಇದು ಯಾವುದು ಕೂಡ ಒಂದೇ PDF ಅಲ್ಲಿ ಆಗೋದಿಲ್ಲ. ಸೊ ಇನ್ನು ಅಫಿಡವಿಟ್ 1 ರೆಡಿ ಇಟ್ಕೊಳ್ಳಿ. ಸೊ ಎಸ್ ಅಂತ ಕೊಡಿ, ಸೊ ಅಪ್ಲೋಡ್ ಮಾಡಿ. ಸ್ಯಾಲ್ರಿ ಸರ್ಟಿಫಿಕೇಟ್ ಇಫ್ ಸ್ಯಾಲ್ರಿಡ್ ಇದ್ದರೆ ಸೊ ಎಸ್ ಅಂತ ಕೊಡಿ, ಅಪ್ಲೋಡ್ ಮಾಡಿ. ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್ ಏನಾದರೂ ಇತ್ತಂದರೆ ಎಸ್ ಅಂತ ಕೊಡಿ, ಅಪ್ಲೋಡ್ ಮಾಡಿ. ಅಫಿಡವಿಟ್ 2 ನಿಮಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಎಸ್ ಅಂತ ಕೊಡಿ, ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ಮೇಲೂ ಕೂಡ ನಿಮಗೆ ಯಾವುದೋ ಒಂದು ರಾಂಗ್ ಸರ್ಟಿಫಿಕೇಟ್, ರಾಂಗ್ ಡಾಕ್ಯುಮೆಂಟ್ಸ್ ನಿಮಗೆ ಅಪ್ಲೋಡ್ ಮಾಡಿದ್ದೀವಿ ಅಂತ ಅನಿಸ್ಬಿಡ್ತು. ರಾಂಗ್ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡಿದ್ದೀವಿ ಅಂತ ಅನಿಸಿದರೆ ಸೊ ನೀವೇನು ಮಾಡಬೇಕು ಅಂತ ಅಂದರೆ ಕ್ಲಿಕ್ ನೋ ಅಂತೇಳಿ ಕ್ಲಿಕ್ ಮಾಡಬೇಕು. ಯಾವುದೋ ಒಂದು ಅಪ್ಲೋಡ್ ಮಾಡ್ತೀರಿ ರಾಂಗ್ ಅಂತ ಅನ್ನಿಸ್ತದೆ, ಇಲ್ಲಿ ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಅಪ್ಲೋಡ್ ಮಾಡಿರ್ತೀರಿ ಅದು ಡಿಲೀಟ್ ಆಗಿಬಿಡ್ತದೆ.
ಸೊ ಡಿಲೀಟ್ ಆಗಿಬಿಡ್ತದೆ. ಸೊ ಮತ್ತೆ ನೀವು ಎಸ್ ಅಂತ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಗ್ರೀನ್ ಟಿಕ್ ಅಪಿಯರ್ ಆಗ್ತದೆ. ಸೊ ಇಲ್ಲಿ ನಿಮಗೆ ಗ್ರೀನ್ ಟಿಕ್ ಅಪಿಯರ್ ಆಗ್ತದೆ. ಇಲ್ಲಿ ನೋಡಿ ಈ ರೀತಿ ಗ್ರೀನ್ ಟಿಕ್ ಅಪಿಯರ್ ಆಗ್ತದೆ ಇದ್ರ ಮುಂದೆ ಕೂಡ. ಸೊ ಗ್ರೀನ್ ಟಿಕ್ ಅಪಿಯರ್ ಆದದನ್ನು ನೋಡಿಕೊಂಡು ಅದು ಅಪ್ಲೋಡ್ ಆಗಿದೆ ಅಂತ ಅರ್ಥ. ಸೊ ಅಷ್ಟು ಆದಮೇಲೆ ಮತ್ತೆ ನೀವು ಅದನ್ನು ಚೆಕ್ ಮಾಡಬೇಕು ಅಂದರೆ ಆ ಗ್ರೀನ್ ಟಿಕ್ ಮೇಲೆ ಇನ್ನೊಂದ್ಸಾರಿ ಕ್ಲಿಕ್ ಮಾಡಿ ನೀವು ಕರೆಕ್ಟಾದ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ದೀರಾ ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸೊ ಮತ್ತೊಂದು ಸಾರಿ ನೋಡಿಕೊಂಡು ಕೇರ್ಫುಲ್ಲಾಗಿ ಸಬ್ಮಿಟ್ ಅಂತ ಮಾಡಿ. ಒಂದು ಸಾರಿ ಸಬ್ಮಿಟ್ ಮಾಡಿದ ಮೇಲೆ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀವಿ. ಸೊ ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ ಏನಾದರೂ ರಾಂಗ್ ಅಂತ ಅನಿಸಿದರೆ ನೋ ಅಂತ ಕ್ಲಿಕ್ ಮಾಡಿ, ಡಾಕ್ಯುಮೆಂಟ್ ಡಿಲೀಟ್ ಆಗ್ತದೆ. ಮತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ಮೇಲೆ ಈ ರೀತಿ ಎರಡನೇ ಕಾಲಮ್ ಮುಂದೆ ಕೂಡ ಗ್ರೀನ್ ಟಿಕ್ ಬರ್ತದೆ. ಆ ಗ್ರೀನ್ ಟಿಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿರೋದು ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡಿಕೊಂಡು, ಸೊ ಕರೆಕ್ಟ್ ಇಲ್ಲ ಅಂದರೆ ಸರಿಯಾದನ್ನು ಅಪ್ಲೋಡ್ ಮಾಡಿ, ಕರೆಕ್ಟ್ ಇದೆ ಅಂತಂದರೆ ಎಲ್ಲ ನೋಡ್ಕೊಂಡಾದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಏನು ಕಾಣಿಸ್ತೋ ಅದನ್ನು ಕ್ಲಿಕ್ ಮಾಡಿ. ಸೊ ಡಾಕ್ಯುಮೆಂಟ್ ಅಪ್ಲೋಡರ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇದು ಬಂದ ಮೇಲೆ ಇಲ್ಲೊಂದು ಡಿಕ್ಲರೇಷನ್ ಟ್ಯಾಬ್ ಕೊಟ್ಟಿರ್ತಾರೆ, ವಿ ಡಿಕ್ಲೇರ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ಒಂದು ಪಾಯಿಂಟ್ ಗೊತ್ತಿರಲಿ, ನೀವು ಒಂದು ಸಾರಿ ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದಾದ ಮೇಲೆ ಸೊ ನೆಕ್ಸ್ಟ್ ಪೇಜಸ್ಸಿಗೆ ಹೋದಾಗ ನಿಮ್ಗೆ ಇಲ್ಲಿ ಮತ್ತೆ ಅಪ್ಲಿಕೇಶನ್ ನಂಬರ್, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇವೆಲ್ಲ ಬರ್ತದೆ. CET ಅಡ್ಮಿಷನ್ ನೋಡಿ ಯಾವ್ಯಾವುದನ್ನು ಅಪ್ಲೋಡ್ ಮಾಡಿದ್ದೀವಿ ಅದರ ಮುಂದೆ ಎಸ್ ಅಂತಲೂ ಕೂಡ ಬರ್ತದೆ. ಇವೆಲ್ಲ ಅಪ್ಲೋಡ್ ಮಾಡಿದ ಎಸ್ ಅಂತ ಬಂದ ಮೇಲೆ ಸೊ ಇಲ್ಲಿ ಕ್ಲೋಸ್ ಅಂತೇಳಿ ನೀವು ಕ್ಲಿಕ್ ಮಾಡ್ತೀರಿ. ಆಫ್ಟರ್ ಕ್ಲಿಕ್ಕಿಂಗ್ ಕ್ಲೋಸ್ ಬಟನ್ ಯು ವಿಲ್ ಗೆಟ್ ಡಿಕ್ಲರೇಷನ್ ಪೇಜ್. ಇಲ್ಲಿ ಕ್ಲೋಸ್ ಅಂತ ಫೈನಲ್ ಸಬ್ಮಿಟ್ ಅಂತ ಆಗಿಬಿಟ್ಟಿರ್ತದೆ. ಸೊ ಕ್ಲೋಸ್ ಅಂತ ಮಾಡಿದ ಮೇಲೆ ಫೈನಲ್ ಸಬ್ಮಿಟ್ ಮಾಡಿ. ಸೊ ಇಲ್ಲಿ ಡಿಕ್ಲರೇಷನ್ ಬಟನ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಿ. ಅದಾದಮೇಲೆ ನಿಮಗೆ CET ನಂಬರ್ ಬರ್ತದೆ. ನೆಕ್ಸ್ಟ್ ಪೇಜಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಬರ್ತದೆ. ಸೊ ನಿಮಗೆ ಇಲ್ಲಿ ಏನು ಅಮೌಂಟ್ ತೋರಿಸೋ ಆ ಪೇ ನೌ ಅಂಥೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾಗಿ ಪೇಮೆಂಟ್ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನಿಮಗೆ ಬೇಕಾದಂಥ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಪೇ ಯೂಸಿಂಗ್ UPI ಇದನ್ನು ಕ್ಲಿಕ್ ಮಾಡಿಕೊಂಡು ಪೇ ನೋ ಅಂಥೇಳಿ ಅದನ್ನು ಪೇ ಮಾಡಿಬಿಡಿ. ಪೇ ಮಾಡಿದ ಮೇಲೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬರ್ತದೆ. ನಿಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಏನು ಬರ್ತದೆ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಅಥವಾ ಪ್ರಿಂಟ್ ಅಂತ ಬರ್ತದೆ ಪ್ರಿಂಟ್ ಮಾಡಿ ರೆಡಿ ಇಟ್ಕೊಳ್ಳಿ. ಯಾಕಂದರೆ ಇದರ ಒಂದು ಇನ್ಫಾರ್ಮೇಷನ್ ಬೇಕಾಗ್ತದೆ ಮುಂದೆ ನೀವು ಇದಕ್ಕೆ ಡಾಕ್ಯುಮೆಂಟನ್ನೆಲ್ಲ ಅಪ್ಲೋಡ್ ಆಗಿ ಅದೆಲ್ಲ ಚೆಕ್ ಆದಮೇಲೆ ನೆಕ್ಸ್ಟ್ ಅಡ್ಮಿಷನ್ ಟೈಮಿಗೆ ಇದು ಕೇಳಿದರೆ ತೋರಿಸ್ಬೇಕಾಗ್ತದೆ. ಸೊ ಅದಾದಮೇಲೆ ಪ್ರಿಂಟ್ ಬಟನ್ ಟೇಕ್ ದ ಪ್ರಿಂಟ್, ಲಾಗಿನ್ ಅಗೇನ್ ಟು ಡೌನ್ಲೋಡ್ ದ ಅಪ್ಲೋಡೆಡ್ ಸ್ಟೇಟಸ್. ಸೊ ಇದಾದ ಮೇಲೆ ನೀವು ಎಕ್ಸಿಟ್ ಆಗ್ತೀರಿ, ಮತ್ತೆ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಅಪ್ಲೋಡೆಡ್ ಸ್ಟೇಟಸ್ ಅಂತ ಈ ರೀತಿ ಡ್ಯಾಶ್ ಬೋರ್ಡಲ್ಲಿ ಬರ್ತದೆ. ವ್ಯೂ ಅಂತ ಮಾಡಿ ಅದನ್ನು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಸೊ ಇದಿಷ್ಟು ಮಾಡಿದಿರಿ ಅಂತ ಅಂದರೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮುಗೀತದೆ. ಸೊ ಭಾಳ ಸಿಂಪಲ್ ಇರ್ತದೆ. ನೀವು ಮಾಡ್ತಾ ಹೋದಾಗೆ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ನಿಮಗೆ ಸ್ವಲ್ಪ ಮೊಬೈಲಲ್ಲಿ ಅಥವಾ ಇಲ್ಲಿ ಲ್ಯಾಪ್ಟಾಪಲ್ಲಿ ಮಾಡೋದಕ್ಕೆ, ಡೆಸ್ಕ್ಟಾಪಲ್ಲಿ ಮಾಡೋದಕ್ಕೆ ಗೊತ್ತಿತ್ತು ಅಂದರೆ ಇದು ಬಹಳ ಸಿಂಪಲ್ ಆಗ್ತದೆ. ಓಕೆ, ಸೊ ಇದಿಷ್ಟು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಇರುವಂತಹ ಇನ್ಫಾರ್ಮೇಷನ್. ಸೊ ಇನ್ನು ನೀವು ಮಾಡಬೇಕಾಗಿರೋದಿಷ್ಟೇ. ಇಲ್ಲಿ ಕಾಣಿಸ್ತಾ ಇರುವಂತಹ ಫಸ್ಟ್ ಕ್ಲಿಕ್ ಮಾಡಿ, ಫಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯಾವುದೇ ನಿಮಗೇನು ಯೂನಿವರ್ಸಿಟಿ ಕಾಣಿಸ್ತಾ ಇದೆ ಅದರ ಮೇಲೆ ಹೋಗುವಂಥ ಅವಶ್ಯಕತೆ ಇಲ್ಲ. ಆ ಯೂನಿವರ್ಸಿಟಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಒಂದೇ ಒಂದು ಇದರೊಳಗೆ ನೀವು ಕ್ಲಿಕ್ ಆಗಿಬಿಡ್ತದೆ. ಹೌದಾ? ಸೊ ಇದಿಷ್ಟು ಡೀಟೇಲ್ ಆದ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.